ಅಯ್ಯೋ ನೀನು ಕಾಲೇಜಿಗೆ ಬರಲ್ಲ ಅಂದಿದ್ದಲ್ಲ, ಮತ್ತೆ ಕಾಲೇಜ್ ಕೂಡ ತಲೆ ಕೂಡ ಮಲಗಲ್ಲ ಅಂದಿದ್ದೆ. ಸರಿ ಸರಿ ಬಾ ಕ್ಲಾಸ್ಗೆ ಹೋಗೋಣ. ನೀನು ಹೋಗಿರು, ನಾನು ಈಗಲೇ ಬರ್ತೀನಿ. ಏ ಬಾರ ಮಗ, ನೀನು ಕಾಲೇಜ್ ಬಂದು ಅಪರೂಪ ಅಲ್ವಾ, ಅದಕ್ಕೆ ಕ್ಲಾಸ್ನ ಹುಡುಕ್ತಾ ಇದೆಯಾ. ಬಾ ಲೋ, ಆ ಕಡೆ ಹೋಗು, ನನ್ನ ಜಾಗ. ಆಗೊಂದ್ಸಲ ಈಗೊಂದ್ಸಲ ಕಾಲೇಜ್ ಬರೋಣ. ನೀನು ಯಾಕಪ್ಪ ಈ ಸೀಟು? ಹೋಗು, ಅಲ್ಲೆಲ್ಲ ಜಾಗ ಸಿಕ್ಕರೆ ಹಿಂದೆ ಕೂತು ಹೋಗು, ಹಿಂದೆ ಕೂತೋಗು. ಅದೆಲ್ಲ ಗೊತ್ತಿಲ್ಲ, ಇದು ನನ್ನ ಜಾಗ, ಹೋಗ ಆ ಕಡೆ. ಅಬ್ಬಬ್ಬ, ಇಷ್ಟು ದಿವಸಕ್ಕೆ ಒಂದು ಹುಣ್ಣಿಮೆ ಬಂದಂಗಾಯ್ತು. ಜೀವನದಲ್ಲಿ ಬೋರ್ ಆಗಿತ್ತು, ಇನ್ನು ಮಜಾ ಇರುತ್ತೆ. ಲೋ ಪ್ಲೀಸ್ ಆ ಕಡೆ ಜರ್ಕೊಳ್ಳೋ, ನಾನು ಇಲ್ಲೇ ಕೂತ್ಕೊಳ್ತೀನಿ. ಲೋ ಪ್ಲೀಸು. ಆಗ ಬಾ ದಾರಿಗೆ ಮಗ, ಅಲ್ಲೋಗ ಮಗ. ಇಷ್ಟು ರಿಕ್ವೆಸ್ಟ್ ಇರ್ಬೇಕು ನನಗೆ. ಬನ್ನಿ ಬನ್ನಿ, ಇಲ್ಲೇ ಕೂತ್ಕೊಳ್ಳಿ. ರಾಜಾ ಸುಮ್ಮನೆ ಇರಪ್ಪ, ಹಾಗೆಲ್ಲ ಮಾತಾಡಬಾರ್ದು. ನೋಡಿ, ಫಸ್ಟ್ ಬೆಂಚಲ್ಲಿ ಕೂತವರೆಲ್ಲ ದೊಡ್ಡವರಾಗಲ್ಲ ಅಂತ ದೊಡ್ಡವ್ರು ಹೇಳಿದ್ದಾರೆ. ಬನ್ನಿ ಸೆಕೆಂಡ್ ಬೆಂಚಲ್ಲಿ ಕೂತ್ಕೊಳ್ಳೋಣ. ಬನ್ನಿ ಬನ್ನಿ, ಈ ಹುಡುಗಿರ ಪಕ್ಕನ ಕೂರ್ಬಾರ್ದು. ಬನ್ನಿ. ಇವ್ರು ಯಾರ ಮಾತು ಕೇಳ್ಬಿಡಿ, ನನ್ನ ಮಾತು ಕೇಳಿ. ಈ ಕಾಲೇಜ್ ನಾನು ಒಬ್ಬನೇ ಒಳ್ಳೆ ಹುಡುಗ. ಬನ್ನಿ ಕುರಿ. ಬಿಸಾಕ್ತಾ ಇದ್ದೀನಿ. ಅಲ್ಲ, ನನಗೆ ಯಾಕೆ ಹಿಂಗೆ ತೊಂದರೆ ಕೊಡ್ತಿದ್ದೀರಾ? ನಿನ್ ಕಂಡ್ರೆ ಏನೋ ಒಂಥರ ಪ್ರೀತಿ. ನನಗೆ ಯಾಕೆ ಇಷ್ಟೊಂದು ಕಷ್ಟ ಕೊಡ್ತಿದ್ದೀರಾ? ಯಾಕೆ ಯಾಕೆ ಅಂತ ಪದೇ ಪದೇ ಕೇಳ್ತಾರೆ, ಗುದ್ಬಿಡ್ತೀನಿ ನೋಡು. ಮಾಲಾಶ್ರೀ ಪಿಕ್ಚರ್ ನೋಡಿದ್ಯಾ? ನಾನು ಒಂಥರ ಮಾಲಾಶ್ರೀ ಇದ್ದಂಗೆ, ಅನ್ಯಾಯನ ಸಹಿಸಲ್ಲ. ಹಾಗಾಗಿ ನೀನು ನನಗೆ ಅನ್ಯಾಯ ಆಗ್ದಂಗೆ ನೋಡ್ಕೋಬೇಕು. ನಾನಾ? ಹೇಗೆ? ನಮಗೆ ವಾರಕ್ಕೆ 1-2 ಪಿಕ್ಚರ್ ನೋಡೋ ಅಭ್ಯಾಸ. ಅವತ್ತು ನಾವು ಕಾಲೇಜ್ಗೆ ಬರಲ್ಲ. ಪ್ರೊಫೆಸರ್ ಬಂದು ಅಟೆಂಡೆನ್ಸ್ ಕರೀತಾರಲ್ಲ, ಆವಾಗ ನೀನು ಎಸ್ ಸರ್ ಅನ್ಬೇಕು. ಸುಳ್ಳು ಹೇಳಬೇಕಾ? ನನಗಾಗಲ್ಲಪ್ಪ. ನಾನು ಸುಳ್ಳು ಹೇಳಲ್ಲ. ನಾನು ಕೇಳ್ತಾ ಇಲ್ಲ, ಹೇಳ್ತಾ ಇದ್ದೀನಿ, ಆರ್ಡರ್ ಮಾಡ್ತಾ ಇದ್ದೀನಿ. ಮಾತಿಗೆ ತಪ್ಪಿದ್ರೆ ಗೊತ್ತಲ್ಲ, ತೊಂದರೆ ಕಂಟಿನ್ಯೂ ಆಗುತ್ತೆ. ನಾನಿದಕ್ಕೆಲ್ಲ
ಭಯ ಪಡಲ್ಲ. ನೋಡ್ದಾ ನಾನು ಎಷ್ಟು ಕೆಟ್ಟವಳಂತ? ಇಲ್ಲಿ ನಡೆದಿದ್ದು ಯಾರಿಗಾದ್ರೂ ಹೇಳಿದ್ರೆ ಕತ್ತು ಕುಯ್ದುಬಿಡ್ತೀನಿ. ಇಲ್ಲಿ ಎಲ್ಲರೂ ನನ್ನನ್ನೇ ನಂಬೋದು, ನಿನ್ನನ್ನಲ್ಲ. ಹತ್ರ ಬರಬೇಡ, ಕಿರಿಸ್ಬಿಡ್ತೀನಿ, ಚುಚ್ಚಿಬಿಡ್ತೀನಿ. ಅಯ್ಯೋ ಈ ಬ್ಯಾಗ್ ತಗೊಳ್ಳಿ. ಈ ಬ್ಯಾಗ್ ಹಿಂದೆ ಹಾಕೊಳ್ಳಿ. ಅದು ನಿಮ್ಮ ಚೂಡಿದಾರ್ ಹಿಂದೆ ಅರ್ಧೋಗಿದೆಯಲ್ಲ, ಇದು ಹಾಕೊಂಡ್ರೆ ಯಾರಿಗೂ ಕಾಣಲ್ಲ. ಅಪ್ಪಣ್ಣ ಬಂದ್ರೆ ನಾನು ಇದ್ದೀನಂತ ಹೇಳ್ಬೇಡಿ, ನಾನು ಇಲ್ಲಿ ಲವ್ಸ್ಕೊಳ್ತೀನಿ.